ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ವಿಡಿಯೋನ ಶೇರ್ ಮಾಡಿ. ಹೊಸಬರ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನೋಡಿ, ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೇಚರ್ ಜೊತೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ನೇಚರ್ ಕಾಣ್ತಾ ಇದೆ. ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗಿಡ. ಈ ಥರ ಗಿಡಗಳ ಮುಂದೆ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಮಳೆ, ಸಿಕ್ಕಾಪಟ್ಟೆ ಮಳೆನೂ ಬರ್ತಾ ಇದೆ. ಹಾಗೆ ಗಿಡದ್ದು ಫೋಟೋ ಎಲ್ಲ ವಿಡಿಯೋ ಎಲ್ಲ ಮಾಡೋಣ ಅಂತ ಮಾಡಿದೆ. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಹೆಣ್ಣುಮಕ್ಕಳಿಗೆ ಹೂವು ಅಂದರೆ ತುಂಬಾ ಇಷ್ಟ. ಹಾಗೆ ನೇಚರು ಎಲ್ಲನೂ ತುಂಬಾ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಗಿಡಗಳನ್ನು ಹಚ್ಚೋದು ಆಗಲಿ, ಹೂವಿನ ಗಿಡ ಎಲ್ಲ ಬೆಳೆಸೋದಾಗಲಿ, ಈ ಥರ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಹಾಗೆ ಹೆಣ್ಮಕ್ಳು ಆ ರೀತಿ ಮಾಡಬೇಕು ಕೂಡ. ಈ ಥರ ಎಲ್ಲ ಹವ್ಯಾಸಗಳನ್ನು ಇಟ್ಕೋಬೇಕು ಹೆಣ್ಮಕ್ಳು ಪ್ರತಿಯೊಬ್ಬರು. ಈಗ ಮನೆಯಲ್ಲೇ ಇರೋರಂತೂ ಅಡುಗೆ ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ ಅಂಥವರೆಲ್ಲ ಈ ಥರ ನಿಮ್ಮ ಮನೆಯಲ್ಲಿ ಜಾಗ ಇತ್ತಂದರೆ ಪಾಟಲ್ಲಿ ಗಿಡಗಳನ್ನು ಹಚ್ಬೋದು. ಹಾಗೆ ನೆಲದಲ್ಲಿ ಕೂಡ ಹೂವಿನ ಗಿಡ, ಹಣ್ಣಿನ ಗಿಡ, ಬೇಕಾದರೆ ತರಕಾರಿ ಗಿಡ. ಈಗ ನೀವು ಜಾಗ ಇತ್ತಪ್ಪ ಅಂದರೆ ಮನೆಯಲ್ಲೇ ನೀವು ತರಕಾರಿಗಳನ್ನು ಬೆಳೆಸ್ಕೊಂಡು, ಒಳ್ಳೆ ತರಕಾರಿಗಳನ್ನು ಬೆಳೆಸ್ಕೊಂಡು ನೀವು ಮನೆಯಲ್ಲೇ ಉಪಯೋಗ ಮಾಡ್ಬೋದು. ಹೊರಗಿಂದೆಲ್ಲ ಕೆಮಿಕಲ್ಸು ಅದು ಇದು ಹಾಕಿರ್ತಾರೆ. ಮತ್ತು ಹೀಗೆ ಸಿಕ್ಕಾಪಟ್ಟೆ ರೇಟು ಕೂಡ ಜಾಸ್ತಿ ಇದೆ ತರಕಾರಿದು. ಈ ರೀತಿ ಇರುವಾಗ ನಾವು ಮನೆಯಲ್ಲೇ ಯಾಕೆ ತರಕಾರಿ ಬೆಳೆಸಬಾರ್ದು? ಆರಾಮಾಗಿ ಬೆಳೆಸ್ಬೋದು. ಎಲ್ಲ ಥರ ಬೀಜಗಳು ಸಿಗುತ್ತವೆ. ಅದನ್ನು ತಂದು ನಾವು ಪಾಟಲ್ಲಿ ಬೇಕಾದರೆ ಜಾಗ ಇತ್ತಂದರೆ ಜಾಗದಲ್ಲಿ ಎಲ್ಲನೂ ಹಚ್ಕೋಬೋದು. ಮೆಣಸಿನ್ಕಾಯಿ ಗಿಡ, ಬದನೆಕಾಯಿ ಗಿಡ, ಹೀರೆಕಾಯಿ ಬಳ್ಳಿ, ಆಮೇಲೆ ಬೆಂಡೆಕಾಯಿ, ಈ ಥರ ಸೋರೆಕಾಯಿ ಎಲ್ಲ ತರಕಾರಿಗಳನ್ನು ಬೆಳೆಸ್ಬೋದು. ಟೊಮೆಟೊ ಗಿಡ, ಹಾಗೆ ಹಣ್ಣಿನ ಗಿಡ ಕೂಡ ಹಚ್ಬೋದು. ನೆಲದಲ್ಲಿ ಆದರೆ ಹಣ್ಣಿನ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಪೇರ್ಲಕಾಯಿ ಗಿಡ, ಚಿಕ್ಕು ಗಿಡ, ಈ ಥರ ಮಾವಿನ ಗಿಡ, ಪ್ರತಿಯೊಂದು ಹಣ್ಣಿನ ಗಿಡನೂ ನಾವು ಹಚ್ಬೋದು. ಕಲ್ಲಂಗಡಿ ಅದು ಬಳ್ಳಿ ಇರುತ್ತೆ, ಅದು ಹಾಕ್ಬೋದು. ಸೌತೆಕಾಯಿ, ಯಾವ್ದು ಬೇಕಾದರೂ ಬೆಳೆಸ್ಬೋದು ಜಾಗ ಇತ್ತಪ್ಪ ಅಂದರೆ. ನಾವೇ ಬೆಳೆಸಿದ್ದೀವಿ ಅಂತ ಹೇಳಿ ಹೆಮ್ಮೆ ಕೂಡ ಇರುತ್ತೆ. ಚೆನ್ನಾಗಿ ಎಲ್ಲನೂ ಬೆಳೆಸ್ಕೊಂಡು ನಾವೇ ತಿಂದರೆ ಎಷ್ಟು ಖುಷಿಯಾಗತ್ತೆ, ನಮಗೂ ಎಷ್ಟು ಖುಷಿಯಾಗತ್ತೆ. ನಾವು ಬೆಳೆಸಿದ್ದೀವಿ ತರಕಾರಿಗಳನ್ನು, ನಾವೇ ಬೆಳೆಸಿ ನಾವೇ ಅಡುಗೆ ಮಾಡ್ತೀವಿ ಅಂದರೆ ಅದರಲ್ಲಿರೋ ಖುಷಿನೇ ಬೇರೆ ನೋಡಿ. ಈ ಥರ ಮರಗಳ ಜೊತೆ, ಗಿಡಗಳ ಜೊತೆ ನಾವು ಇದ್ದರೆ ನಮಗೂ ಟೈಮ್ ಪಾಸ್ ಆಗುತ್ತೆ ಮತ್ತು ಯಾವ ಟೆನ್ಷನ್ನು ಕೂಡ ಬರಲ್ಲ. ಅವ್ರ ಜೊತೆ ಕೆಲಸ ಮಾಡ್ತಾ ಸಮಯ ಕಳಿತೀವಿ. ಹಾಗೆ ನಮ್ಮ ಮನಸ್ಸು ಕೂಡ ತುಂಬಾ ಖುಷಿಯಾಗಿರುತ್ತೆ. ನೇಚರ್ ಜೊತೆ ಇತ್ತಪ್ಪ ಅಂದರೆ ಯಾವ ಟೆನ್ಷನ್ನು ಬರಲ್ಲ, ಅಷ್ಟು ಖುಷಿ ಕೊಡುತ್ತೆ ನೇಚರು. ಆಮೇಲೆ ಅದರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೇಚರ್ ಜೊತೆ ಇದ್ದರೆ ಆರೋಗ್ಯನೂ ತುಂಬ ಒಳ್ಳೆಯದು. ಆಮೇಲೆ ಈ
ಮೆಂತ್ಯ ಸೊಪ್ಪು ಮತ್ತು ಅರಗಿ ಸೊಪ್ಪು, ಆಮೇಲೆ ಕಿರಿಕ್ಸಾಲಿ, ಪ್ರತಿಯೊಂದು ಸೊಪ್ಪನ್ನು ನಾವು ಬೆಳೆಸ್ಬೋದು. ಯಾವುದು ಆಗಲ್ಲ ಅಂತ ಇಲ್ಲ, ಎಲ್ಲ ತರಕಾರಿಗಳು ಬರುತ್ತೆ. ಮೂಲಂಗಿ ಆಗಲಿ, ನವಲ್ಕೋಲ್ ಆಗಲಿ, ಬೀಟ್ರೂಟು, ಪ್ರತಿಯೊಂದು ತರಕಾರಿನೂ ನಾವು ಪಾಟಲ್ಲಿ ಕೂಡ ಬೆಳೆಸ್ಬೋದು, ನೆಲದಲ್ಲಿ ಕೂಡ ಬೆಳೆಸ್ಬೋದು. ನೆಲದಲ್ಲಿ ಆದರೆ ಚೆನ್ನಾಗಿ ಬೆಳೆಯುತ್ತೆ. ಪಾಟಲ್ಲಾದರೆ ತುಂಬ ಕೇರ್ ತೊಗೋಬೇಕಾಗತ್ತೆ. ಪಾಟಲ್ಲಿ ಅಂದರೆ ಅದಕ್ಕೆ ಬೆಳೆಯೋದಕ್ಕೆ ಅಗಲವಾಗಿ ಜಾಗನೂ ಇರಲ್ಲ, ಮತ್ತು ಅಷ್ಟು ಪೌಷ್ಟಿಕಾಂಶ ಸಿಗಲ್ಲ ಪಾಟಲ್ಲಾದರೆ. ಅದೇ ನೆಲದಲ್ಲಾದರೆ ಎಲ್ಲ ಪೌಷ್ಟಿಕಾಂಶನೂ ಸಿಗುತ್ತೆ, ಮಣ್ಣಿಂದು ಅದು ಹೀರಿಕೊಳ್ಳುತ್ತೆ. ಹೀಗಾಗಿ ನೆಲದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ನೆಲದಲ್ಲಿ ಬೆಳೆಸಿದರೆ ತುಂಬಾ ಒಳ್ಳೆಯದು. ಜಾಸ್ತಿ ಆರೈಕೆ ಮಾಡುವ ಅವಶ್ಯಕತೆಯೂ ಇರಲ್ಲ ನೆಲದಲ್ಲಾದರೆ. ಪಾಟಲ್ಲಾದರೆ ಸ್ವಲ್ಪ ತುಂಬಾ ಕೇರ್ ತಗೋಬೇಕಾಗತ್ತೆ. ಈ ರೀತಿ ನೀವು ಮನೆಯಲ್ಲಿ ಮಾಡಿ. ಹೌದಪ್ಪ, ಮತ್ತು ಬೇರೆ ಕೆಲಸ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ, ಏನಾದರೂ ಮಾಡ್ತೀವಿ ಅಂದರೆ ಟೈಮ್ ಸಿಗಲ್ಲ ಅಂಥವರಿಗೆ, ಈಗ ಮನೆಯಲ್ಲೇ ಇರೋರಿಗಾದರೆ ಆರಾಮಾಗಿ ಟೈಮ್ ಸಿಗುತ್ತೆ. ಸುಮ್ಮನೆ ಮೊಬೈಲ್ ನೋಡೋದು, ಅವರಿವರು ಸುದ್ದಿ ಮಾತಾಡೋದು, ಈ ಥರದ್ದೆಲ್ಲ ಬಿಟ್ಟು ಮನೆಯಲ್ಲೇ ನಾವು ಈ ಥರದ್ದೇನಾದರೂ ಮಾಡಿದರೆ ನಮಗೂ ಒಂದು ಮನೆಗೆ ತರಕಾರಿನೂ ಆಗುತ್ತೆ, ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಆಮೇಲೆ ಫ್ರೆಶ್ ಆಗಿರುವ ತರಕಾರಿ ಕೂಡ ಸಿಗತ್ತೆ ನಮಗೆ. ನಾವೇ ಬೆಳೆಸಿದ್ದೀವಿ ಅನ್ನೋ ಹೆಮ್ಮೆ ಕೂಡ ನಮಗಿರುತ್ತೆ ನೋಡಿ. ಇಷ್ಟೆಲ್ಲ ಸಿಗುವಾಗ ನಾವು ಯಾಕೆ ತರಕಾರಿ ಬೆಳೆಸಬಾರ್ದು ಹೇಳಿ? ಪ್ರತಿಯೊಂದು ಬೆಳೆಸ್ಬೋದು. ಹೂವಿನ ಗಿಡ ಆಗಲಿ ಪ್ರತಿಯೊಂದು ನೀವು ಬೆಳೆಸ್ಬೋದು. ಬೆಳೆಸಿ ನೀವು ಮನೆಯಲ್ಲಿನೇ ಅದನ್ನು ಉಪಯೋಗಿಸ್ಬೋದು. ಈ ಕೆಲವರು ಸೇಲ್ ಕೂಡ ಮಾಡ್ತಾರೆ, ಮನೆಯಲ್ಲೇ ತರಕಾರಿ ಬೆಳೆಸ್ಕೊಂಡು ಸೇಲ್ ಕೂಡ ಮಾಡ್ತಾರೆ. ಅಂಥದ್ದು ತುಂಬ ಜನ ಮಾಡ್ತಾರೆ. ನಿಮಗೆ ಮನೆಯಲ್ಲಿ ಉಪಯೋಗ ಆದರೆ ಸಾಕು, ಎಷ್ಟೇ ಉಳಿತಾಯ ಆಗತ್ತೆ. ನೀವು ಸೇಲ್ ಮಾಡೋದು ಬೇಡ, ಮನೆಯಲ್ಲಿಯೇ ನೀವು ಬೆಳೆಸ್ಕೊಂಡು ಮನೆಯಲ್ಲಿಯೇ ನೀವು ಉಪಯೋಗ ಮಾಡಿದರೆ ಅದರಿಂದ ಎಷ್ಟೋ ಉಳಿತಾಯ ಆಗತ್ತೆ. ಒಂದು ವಾರಕ್ಕೆ ಏನಿಲ್ಲ ಅಂದರೂ ಒಂದು 500 ರೂಪಾಯಿ ಆದರೂ ನಾವು ತರಕಾರಿಗೆ ಅದು ಇದು ಅಂತ ಹೇಳಿ ಹಾಕ್ತೀವಿ. ಅದ್ರ ಬದಲು ಮನೆಯಲ್ಲಿ ಬೆಳೆಸಿದರೆ ಆ 500 ರೂಪಾಯಿ ಕೂಡ ಉಳಿತಾಯ ಆಗುತ್ತೆ. ಒಂದು ವಾರದಲ್ಲಿ, ತಿಂಗಳ ಏನಿಲ್ಲ ಅಂದರೂ ಒಂದು 2000 ರೂಪಾಯಿ ಆದರೂ ಉಳಿತಾಯ ಆಗುತ್ತೆ ಇದರಿಂದ. ಅದನ್ನೇ ನಾವು ಸೇವ್ ಮಾಡ್ಬೋದು. ನಾವೇನು ಜಾಸ್ತಿ ಅದರಲ್ಲಿ ಕೆಲಸ ಏನು ಮಾಡಲ್ಲ, ಏನೋ ಖಾಲಿ ಟೈಮಲ್ಲಿದ್ದಾಗ ಅದರ ಕಡೆ ಲಕ್ಷ್ಯ ಕೊಟ್ಟರೆ ಸಾಕು. ಡೈಲಿ ಒಂದು ಸ್ವಲ್ಪ ನೀರು ಹಾಕೋದು. ಈ ಮಳೆಗಾಲದಲ್ಲಂತೂ ನೀರು ಹಾಕುವ ಅವಶ್ಯಕತೆಯೇ ಇರಲ್ಲ. ಬೇಸಿಗೆಗಾಲದಲ್ಲಿ, ಚಳಿಗಾಲದಲ್ಲಷ್ಟು ನೀರು ಹಾಕೋದು. ಆಮೇಲೆ ಏನಾದರೂ ಸ್ವಲ್ಪ ಗೊಬ್ಬರ ಮನೆಯಲ್ಲೇ ಮಾಡಿರುವಂಥ ನಾವು ತರಕಾರಿ ವೇಸ್ಟ್ ಗೊಬ್ಬರ ಅದು ಇದು ಮಾಡಿ ಅದರಲ್ಲೇ ಹಾಕ್ಬೋದು. ಅದಕ್ಕೇನು ದುಡ್ಡು ಖರ್ಚಾಗಲ್ಲ, ಏನಿಲ್ಲ. ನೀರಂತೂ ಡೈಲಿ ಹಾಕಬೇಕಾಗತ್ತೆ ಬೇಸಿಗೆಗಾಲ ಮತ್ತು ಚಳಿಗಾಲದಲ್ಲಿ. ಮಳೆಗಾಲದಲ್ಲಂತೂ ಏನು ಅವಶ್ಯಕತೆ ಇರಲ್ಲ ನೀರು ಹಾಕೋದು. ಕೆಲಸನೂ ಕಡಿಮೆ, ಲಾಭನೂ ಜಾಸ್ತಿ ನೋಡಿ. ಈ ಥರ ಮಾಡಿ ನೀವು. ನಾವು ಏನು ಮಾಡೋಕ್ಕೆ ಆಗಲ್ಲ ಅನ್ನೋರು ಈ ಥರ ಮಾಡಿ. ಅಂದರೆ ಜಾಗ ಇದ್ದವರು ಕೂಡ ಮಾಡ್ಬೋದು, ಇಲ್ಲದೇ ಇದ್ದವರು ಕೂಡ ಮಾಡ್ಬೋದು. ಪಾಟಲ್ಲಿನೇ ತರಕಾರಿ ಎಲ್ಲ ಕೂಡ ತರಕಾರಿ ಬೆಳೆಸ್ಬೋದು. ಆಮೇಲೆ ಹಣ್ಣಿನ ಗಿಡ ಕೂಡ ಪಾಟಲ್ಲಿ ಬೆಳೆಸ್ಬೋದು. ಎಷ್ಟು ಚೆನ್ನಾಗಿ ಹಣ್ಣು ಬಿಡುತ್ತೆ ಗೊತ್ತಾ? ಆದರೆ ಸ್ವಲ್ಪ ಕೇರ್ ಜಾಸ್ತಿ ತೊಗೋಬೇಕಾಗತ್ತೆ ಪಾಟಲ್ಲಾದರೆ. ನೋಡಿ, ಯೂಟ್ಯೂಬಲ್ಲಿ ಅದರ ಬಗ್ಗೆ ಎಷ್ಟೊಂದು ವಿಡಿಯೋಗಳಿವೆ. ಈ ರೀತಿ ನೀವು ಮಾಡಿ ಮನೆಯಲ್ಲಿ ಇದ್ದು, ಈ ಕಡೆ ಮನೆಯಲ್ಲಿ ಎಲ್ಲರಿಗೂ ನೋಡ್ಕೊಂಡು ಹಾಗೂ ಆಗುತ್ತೆ. ನಿಮಗೂ ನಾನು ಏನಾದರೂ ಮಾಡ್ತಾಯಿದ್ದೀನಿ ಅನ್ನೋ ಖುಷಿನೂ ಇರುತ್ತೆ, ಟೈಮ್ ಪಾಸು ಆಗುತ್ತೆ. ಆಮೇಲೆ ಅವರಿವರ ಸುದ್ದಿ ಮಾತಾಡೋದು ಬಿಟ್ಟು, ಮೊಬೈಲ್ ಹಿಡಿದು ಬಿಟ್ಟು, ಅದರಿಂದ ಈ ಥರ ಎಲ್ಲ ಮಾಡೋದ್ರಿಂದ ನಮಗೂ ಒಂದು ನಾವು ಕೂಡ ಏನಾದರೂ ಮಾಡ್ತೀವಿ ಅನ್ನೋದು ನಮಗೂ ಕೂಡ ಹೆಮ್ಮೆ ಆಗುತ್ತೆ ನೋಡಿ. ಇಷ್ಟೆಲ್ಲ ಲಾಭಗಳಿದೆ ಇದರಿಂದ. ಆಮೇಲೆ ನಮಗೆ ಏನಾದರೂ ಬೇಜಾರಾಯ್ತಪ್ಪ ಅಂದರೆ
ಆ ಗಿಡಗಳನ್ನು ನೋಡ್ತಾ ನಾವು ಟೈಮನ್ನು ಕಳಿತೀವಿ. ನಮಗೂ ಮನಸ್ಸಿಗೂ ತುಂಬಾ ಖುಷಿ ಕೊಡುತ್ತೆ. ಆ ಥರ ಎಲ್ಲ ಗಿಡಗಳ ಜೊತೆ ನಾವು ವಾಕ್ ಮಾಡ್ತಾ ಅದನ್ನೆಲ್ಲ ನೋಡ್ತಾ ಸವಿತಾ ನಮಗೆಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಗಿಡಗಳು ಹೇಳೋಕ್ಕಾಗಲ್ಲ, ಅದು ಅನುಭವಿಸಿ ನೋಡಬೇಕು, ಅಷ್ಟು ಖುಷಿ ಕೊಡುತ್ತೆ ಗಿಡಗಳು. ತುಂಬಾ ಖುಷಿ ಅಂದರೆ ಖುಷಿ ಕೊಡುತ್ತೆ ನೋಡಿ. ಈ ನೇಚರ್ ಅಂತೂ ಮನುಷ್ಯನಿಗೆ ಎಲ್ಲ ರೀತಿಯಿಂದಲೂ ಅನುಕೂಲ ಮಾಡಿಕೊಟ್ಟಿದೆ ನೇಚರು. ಅದೇ ನಾವು ಅವಕ್ಕೆ ಏನು ಕೊಡೋದಿಲ್ಲ, ಹಾಕಿದರೆ ಅಷ್ಟೇ, ನೀರೊಂದು ಹಾಕ್ತೀವಿ ಅಷ್ಟೇ, ಮತ್ತೇನಿಲ್ಲ. ಅದು ಕೆಲವೊಂದು ಗಿಡಕ್ಕೆ ಹಾಕ್ತೀವಿ, ಎಲ್ಲ ಗಿಡಕ್ಕಂತೂ ಹಾಕೋದೇ ಇಲ್ಲ. ದೊಡ್ಡ ದೊಡ್ಡ ಮರಗಳಿಗೆಲ್ಲ ಎಲ್ಲಿ ನೀರು ಹಾಕ್ತೀವಿ ನಾವು, ಆ ಥರ ಹಾಕಲ್ಲ. ಆದರೂ ಎಷ್ಟು ಬೆಳೆದು ನಮಗೆ ಎಷ್ಟು ಉಪಯೋಗ ಮಾಡ್ತವೆ ನೋಡಿ ಆ ಗಿಡಗಳು. ಒಳ್ಳೆ ಗಾಳಿ ಕೊಡುತ್ತೆ, ಒಳ್ಳೆ ಪರಿಸರ ಕೊಡುತ್ತೆ, ಎಲ್ಲ ರೀತಿಯಿಂದಲೂ ನಮಗೆ ಅನುಕೂಲ ಮಾಡುತ್ತಿವೆ. ಹೀಗಾಗಿ ನಾವು ಗಿಡಗಳನ್ನು ಬೆಳೆಸಬೇಕು, ಉಳಿಸಬೇಕು. ಹಾಗೆ ಎಲ್ಲ ಥರ ಹೂವಿನ ಗಿಡಗಳು ಹಾಕಿದರೆ ನಾವು ದೇವರಿಗೆ ಡೈಲಿ ಹೂವು ಹಾಕ್ಬೋದು. ಅದರಿಂದ ನಮಗೂ ಒಂದು ಖುಷಿ ಇರುತ್ತೆ, ಎಷ್ಟೋ ಖುಷಿ ಇರುತ್ತೆ. ನಾವು ಹಾಕೋಬೋದು ಹೂವು. ಆಮೇಲೆ ನೋಡೋದಕ್ಕೂ ಎಷ್ಟು ಖುಷಿ ಆಗುತ್ತೆ. ನಮ್ಮ ಮನೆ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ಹೂವಿನ ಗಿಡಗಳಿಂದ. ನೋಡೋದಕ್ಕೆ ಅಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ. ಅದರಿಂದ ತುಂಬಾ ಲಾಭ ಇದೆ ನೋಡಿ ಹೂವಿನ ಗಿಡದಿಂದ. ಈ ಹಣ್ಣು ತರಕಾರಿಯಿಂದ ಮನೆಯಲ್ಲಿ ಅಡಿಗೆಗೆ ಉಪಯೋಗ ಆಗುತ್ತೆ, ತರಕಾರಿ ಬೆಳೆಸೋದ್ರಿಂದ. ಆಮೇಲೆ ಹಣ್ಣಿನ ಗಿಡ ಬೆಳೆಸೋದ್ರಿಂದ ನಾವು ಹೊರಗಿಂದ ಹಣ್ಣನ್ನು ತರೋದು ಎಷ್ಟು ತುಟ್ಟಿ ಇರುತ್ತೆ. ಹಣ್ಣು ತುಂಬಾ ದುಬಾರಿ ಇರುತ್ತೆ. ಅದರ ಬದಲು ನಾವು ಮನೆಯಲ್ಲೇ ಬೆಳೆಸಿದರೆ ನಾವು ಫ್ರೆಶ್ ಆಗಿರುವ ಹಣ್ಣನ್ನು ತಿನ್ಬೋದು. ಕೆಮಿಕಲ್ಸ್ ಇಲ್ಲದೇ ಇರುವ ಹಣ್ಣನ್ನು ನಾವು ಮನೆಯಲ್ಲಿಯೇ ತಿನ್ಬೋದು. ಅದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ದುಡ್ಡು ಕೂಡ ಉಳಿತಾಯ ಆಗತ್ತೆ ಈ ರೀತಿ ಮಾಡೋದ್ರಿಂದ. ಹಾಗೆ ಮತ್ತು ಬೇರೆ ಬೇರೆ ಗಿಡಗಳನ್ನು ನಾವು ಶೋ ಗಿಡಗಳನ್ನು ಈ ಥರ ಎಲ್ಲನೂ ಹಚ್ಚಿ, ಅದರಿಂದ ನಾವು ನೋಡಿದರೆ ಅಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ನಮ್ಮ ಮನೆಯ ಅಲಂಕಾರ ಇನ್ನಷ್ಟು ಹೆಚ್ಚಿಸುತ್ತೆ ಶೋ ಗಿಡಗಳು. ಹಾಗೆ ನಮಗೆ ಬೇಜಾರಾದಾಗ ಅದ್ರ ಗಿಡದ ಮುಂದೆ ನಾವು ನೋಡ್ತಾ ಕೂತ್ರೆ ಸಾಕು, ಎಷ್ಟು ಖುಷಿ ಕೊಡುತ್ತೆ. ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅದ್ರ ಜೊತೆ ಇದ್ದರೆ, ಅಷ್ಟು ಖುಷಿ ಕೊಡುತ್ತೆ ನೋಡಿ. ಈ ನೇಚರ್ ಅಂದ್ರೇ ಹಾಗೆ, ಯಾವತ್ತೂ ನಮಗೆ ಅದರಿಂದ ನಷ್ಟ ಇಲ್ಲ, ಅದರಿಂದ ತುಂಬಾ ಉಪಯೋಗ ಇದೆ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಕೂಡ ಒಳ್ಳೊಳ್ಳೆ ಗಿಡಗಳನ್ನು ಬೆಳೆಸಿ ಅದರಿಂದ ಉಪಯೋಗವನ್ನು ಪಡೆದುಕೊಳ್ಳಿ. ಮತ್ತು ಬೇರೆಯವರಿಗೂ ಇದರ ಬಗ್ಗೆ ತಿಳಿಸಿ, ಅವರಿಗೂ ಬೆಳೆಸುವ ಹಾಗೆ ಮಾಡಿ. ಪ್ರಕೃತಿಯಿಂದ ನಾವು ಒಳ್ಳೆಯ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಪ್ರಕೃತಿ ನಮಗೆ ಎಷ್ಟೊಂದು ಉಪಯೋಗವಾಗಿದೆ, ಅದರಿಂದ ನಾವು ಕೂಡ ಉಪಯೋಗನ ತಗೋಬೇಕು. ಮತ್ತೆ ಹಾಗೆ ಪ್ರಕೃತಿಯನ್ನು ಉಳಿಸಬೇಕು, ಹಾಗೆ ಬೆಳೆಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಳೆ ಬೀಳ್ತಾ ಇದೆ ನೋಡಿ. ಅದನ್ನು ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ನೋಡಿ. ನೋಡ್ತಾ ಇದ್ದರೆ ಹಾಗೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಎಷ್ಟು ನೋಡಿದ್ರೂ ಕಡಿಮೆನೇ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಪ್ರಕೃತಿ. ಮಳೆ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.